ಆನೇಕಲ್ ತಾಲೂಕಿನ ಅತ್ತಿಬೆಲೆ ಶ್ರೀ ಜಯಭಾರತಿ ಸಹಕಾರ ಪ್ರೌಢಶಾಲೆಯ ಆವರಣದಲ್ಲಿ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಆಯೋಜಿಸಲಾಗಿತ್ತು. ಇನ್ನು ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಗಣ್ಯರು ಹಾಗೂ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ಅಧ್ಯಕ್ಷ ಎನ್ಬಿಆರ್ ಶಿವಕುಮಾರ್ ಅವರು ವಹಿಸಿದ್ರು. ವಾರ್ಷಿಕ ಸಭೆಯಲ್ಲಿ ಸಂಘದ ಸದಸ್ಯರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ಆಡಳಿತ ಮಂಡಳಿಯವರು ಸಂಘದ ಅಭಿವೃದ್ಧಿಗೆ ಕೈಗೊಂಡ ಕಾರ್ಯಕ್ರಮಗಳ ಬಗ್ಗೆ ಸಂಘದ ಸದಸ್ಯರಿಗೆ ಮಾಹಿತಿ ನೀಡಿದರು. ಇನ್ನು ಈ ವೇಳೆ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ಅಧ್ಯಕ್ಷ ಎನ್ಬಿಆರ್ ಶಿವಕುಮಾರ್ ಅವರು ಮಾತನಾಡಿ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಸಂಘದ ಅಧ್ಯಕ್ಷರು ಅನೇಕ ಸಮಸ್ಯೆಗಳನ್ನು ತಿಳಿಸಿದ್ದು, ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದರು. ಇನ್ನು ಶ್ರೀ ಜಯಭಾರತಿ ಶಾಲೆಯ ಅಭಿವೃದ್ಧಿಗೆ ಈಗಾಗಲೇ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಜೊತೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂಬುವ ಪರಿಸಂಕಲ್ಪನೆಯಲ್ಲಿ ಶಾಲೆಯಲ್ಲಿ ಕಲಿಕೆಗೆ ಉತ್ತಮವಾದ ವಾತಾವರಣ ಕಲ್ಪಿಸಲಾಗಿದ್ದು, ಪ್ರತಿಯೊಬ್ಬರೂ ಸಹ ಪಕ್ಷಾತೀತವಾಗಿ ಶಾಲೆಯ ಅಭಿವೃದ್ಧಿಗೆ ಕೈಜೋಡಿಸಿ ಎಂದು ಮನವಿ ಮಾಡಿದರು. ವಾರ್ಷಿಕ ಸಭೆಯಲ್ಲಿ ಅತಿಥಿಯಾಗಿ ಬೊಮೂಲ್ ಮಾಜಿ ಅಧ್ಯಕ್ಷ ಬಿಜೆ ಆಂಜಿನಪ್ಪ, ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ಉಪಾಧ್ಯಕ್ಷ ಮುನಿರತ್ನಮ್ಮ, ರಾಜಶೇಖರ್, ನಿರ್ದೇಶಕರಾದ ವಿ ವೆಂಕಟೇಶ್, ಪಿ ನಾರಾಯಣಸ್ವಾಮಿ, ಮುರಳಿ ಮೋಹನ್ ರೆಡ್ಡಿ, ಸಿ ಸುರೇಶ್, ನರಸಿಂಹಮೂರ್ತಿ, ಎಂ ಸೋಮಶೇಖರ್, ಬಿಕೆ ರಂಗಸ್ವಾಮಿ, ಎಚ್ಎಲ್ ರಘು, ಶ್ರೀಮತಿ ದೀಪಾ ಚಂದ್ರಶೇಖರ್, ಲಕ್ಷ್ಮೀದೇವಮ್ಮ, ಲಿಂಗಮಯ್ಯ, ವೃತ್ತಿನಾಮ ನಿರ್ದೇಶಕರಾದ ವೆಂಕಟಾಚಲಯ್ಯ, ಕಾರ್ಯದರ್ಶಿ ನಟರಾಜ್ ಮತ್ತು ಸಂಘದ ಸದಸ್ಯರು ಸರ್ವ ಸದಸ್ಯ ಸಭೆ ನಡೀತು. ಅನೇಕ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರದೇ ಆದ ವಿಚಾರಗಳನ್ನು ಕೆಲವು ಮಂಡಿಸಿದ್ದಾರೆ. ಆಮೇಲೆ ಯಾರೇ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ, ಮುಂದಿನ ದಿನದಲ್ಲಿ ನಮ್ಮ ಮಾಸಿಕ ಸಭೆಯಲ್ಲಿ ಅದನ್ನೆಲ್ಲ ಇಟ್ಕೊಂಡು ಯಾವ ಹಂತವಾಗಿ ಅದನ್ನು ಕಂಪ್ಲೀಟ್ ಮಾಡೋದ್ರ ಕಡೆ ನಾವು ಗಮನ ಹರಿಸ್ತೀರಿ ಎಂದು ಈ ಮೂಲಕ ತಿಳಿಸ್ತಾ ಇದ್ದೀರಿ. ಆಮೇಲೆ ಈ ಒಂದು ಸಂಸ್ಥೆ 1951ರಲ್ಲಿ ಪ್ರಾರಂಭವಾಗಿ ದಿವಂಗತ ಸಾಹುಕಾರ ಶರಬಣ್ಣವರು, ಸಿದ್ದಲಿಂಗಯ್ಯನವರು, AP ರಾಮಯ್ಯನವರು ಇವರೆಲ್ಲರ ಒಂದಿಗೆ ಅನೇಕ ಜನ ಮಹನೀಯರು ಈ ಸಂಸ್ಥೆಗೆ ಭದ್ರ ಬುನಾದಿಯನ್ನು ಹಾಕಿದ್ದಾರೆ. 1950ರಿಂದ ಯಾವ ಆಡಳಿತ ಮಂಡಳಿ, ಬೋಧಕೇತರ ಸಿಬ್ಬಂದಿ ವರ್ಗದವರು ಈ ಒಂದು ಸಂಸ್ಥೆಯನ್ನು ಬೃಹತ್ ಆಲದ ಮರದ ರೀತಿಯಲ್ಲಿ ಬೆಳೆಸಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ತಿಳಿಸುತ್ತಾ, ಈ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಒಬ್ಬ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದಂಥ ಸರ್ವ ಸದಸ್ಯರಿಗೂ, ನನ್ನ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರಿಗೂ ನಾನು ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಭೆಯಲ್ಲಿ ಕೆಲವು ಸಮಸ್ಯೆಗಳು ಬಂತು. ಈಗ ಅವರು ಹೇಳೋ ಸಮಸ್ಯೆಗಳು ಕೆಲವು ಮುಂದಿನ ದಿನಗಳಲ್ಲಿ ಪರಿಹಾರ ಆಗ್ತದೆ. ಎಲ್ಲರೂ ಹೇಳಿದ್ದು ಬಹಳ ಮುಖ್ಯವಾಗಿ ICS ಸಿಲೆಬಸ್ ಮುಂದೆ ಇಂಪ್ಲಿಮೆಂಟ್ ಮಾಡಬೇಕು, CBS ಸಿಲೆಬಸ್ ಇಂಪ್ಲಿಮೆಂಟ್ ಮಾಡಬೇಕು. ಯಾಕಂದರೆ ಇಲ್ಲಿ ಓದೋದು ಬಡ ಮಧ್ಯಮ ವಿದ್ಯಾರ್ಥಿಗಳು. ಇಲ್ಲಿ 1620 ಜನ ಸದಸ್ಯರು ಸಕ್ರಿಯವಾಗಿದ್ದಾರೆ. ಆ 1620 ಜನ ಸಕ್ರಿಯ ಸದಸ್ಯರಲ್ಲಿ ಅವ್ರ ಕುಟುಂಬದವ್ರು ಯಾರು ಇಲ್ಲಿ ಮಕ್ಕಳು ಓದಿಸಲ್ಲ. ಉದ್ದೇಶ ಏನಂದರೆ ಇಲ್ಲಿ ಸ್ಟೇಟ್ ಸಿಲೆಬಸ್ಸು. ಆದ್ದರಿಂದ ಬಡ ಮಕ್ಕಳು ಓದಲಿ ಅನ್ನೋದು, ICS ಸಿಲೆಬಸ್ ತರಬೇಕು ಅನ್ನೋದು ನಮ್ಮದು ಒಂದು ಮೂಲ ಉದ್ದೇಶ. ಮುಂದಿನಲ್ಲಿ ಆ ವಿಚಾರವಾಗಿ ಕ್ರಮ ಕೈಗೊಳ್ಳುತ್ತೇವೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಗ್ಗೆ ಕೆಲವೊಂದು ಹೇಳಿದ್ದಾರೆ. ಈಗ ಬಾಡಿಗೆ ವಸೂಲಾತಿ ಹೇಳಿದ್ದಾರೆ. ಆ ವಿಚಾರವಾಗಿ ನಾವು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಮುಂದೆ ಆ ಕಟ್ಟಡದಲ್ಲಿ ಎಲ್ಲ ಏನು ಸೌಕರ್ಯ ಕೊಡಬೇಕು ಎಲ್ಲವನ್ನು ಕೈಗೊಳ್ಳಲು ಕ್ರಮ ವಹಿಸ್ತೀವಿ. ಈಗ ಕಾರ್ಯದರ್ಶಿ ಬಗ್ಗೆ ಸುಮಾರು 8-10 ವರ್ಷದಿಂದ ಅದೇ ಮಾಡ್ತಾ ಇದ್ದಾರೆ. ಕಾರ್ಯದರ್ಶಿ ಈಗ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತಾರೆ, ಅಧಿಕಾರಿಗಳು ಕೊಡ್ತಾರೆ. ಈಗ ನಾನು ಹೇಳೋದು, ನಾನೀಗ ಆಲ್ರೆಡಿ ಈಗ 2-3 ಇದರಲ್ಲಿ ಹೇಳಿದ್ದೀನಿ, ಈ ಸಂಸ್ಥೆಯಲ್ಲಿ 10 ರೂಪಾಯಿ ತಿನ್ನಬೇಕು ಅಂತ ಯಾರಿಗಾದ್ರೂ ಮನಸ್ಸು ಬಂದರೆ ಅವ್ರ ಮಕ್ಕಳು ಒಳ್ಳೆಯದಾಗಲ್ಲ. ಇಲ್ಲಿ ಯಾರು ನಿರ್ದೇಶಕರಿದ್ದಾರೆ ಅವ್ರ ಕೈಯಿಂದ ದುಡ್ಡು ಹಾಕ್ಕೊಂಡು ಇಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇಲ್ಲಿ ದುಡ್ಡು ಪೋಲಾಗಿದೆ ಅಂತ ಏನಾನ ಇದ್ದರೆ, ಇವತ್ತು ಏನು ದಾನಿಗಳು ಇವತ್ತು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ, ಅವ್ರು ಯಾಕೆ ಕೊಡ್ತಾಯಿದ್ರು? ಈಗ ನೀವೇನು ಕಟ್ಟಡ ನೋಡ್ತಾ ಇದ್ದೀರಾ, ಆ ಕಟ್ಟಡದ ಸುಮಾರು ಒಂದು 75 ಲಕ್ಷ ರೂಪಾಯಿ ಕಾಮಗಾರಿ ಇನ್ನೂ ನಡೀತಾ ಇದೆ. ಈಗ ನಡೆದಿದೆ, ಇನ್ನೂ ನಡೀತಾ ಇದೆ. ಇದಕ್ಕೂ ಕೂಡ ದುಡ್ಡು ಯಾಕೆ ಕೊಡ್ತಾಯಿದ್ರು? ಇದು ಎಲ್ಲ ನಾನು ಹೇಳೋದು ಅಸಂಬದ್ಧ. ಅವರು ಏನೋ ಕೆಲವು ವೈಯಕ್ತಿಕ ಹಿತಾಸಕ್ತಿಗೆ ಹೇಳ್ತಾ ಇದ್ದಾರೆ. ಈಗ ನಾನು ದೂಷಣೆ ಮಾಡಲ್ಲ. ಈಗ 1 to 1 ಟೇಬಲ್ ಮೇಲೆ ಕೂತ್ಕೊಳ್ರಿ, ನಿಮ್ಮ ವಿಚಾರ ಮಂಡನೆ ಮಾಡಿರಿ, ನಮ್ಮ ವಿಚಾರ ನಾವು ಹೇಳ್ತೀರಿ. ನಾನು ಹೇಳೋದು 1 to 1 ಕ್ಲಿಯರ್ ಮಾಡ್ಕೊಳ್ರಿ, ಸಂಸ್ಥೆನ ಇನ್ನೂ ದೊಡ್ಡದಾಗಿ ಬೆಳೆಸೋಣ.
ಸಂಸ್ಥೆ ಭ್ರಷ್ಟಾಚಾರ ನಡೆದಿದೆ, ಸೂಪರ್ ಸ್ಪೀಡ್ ಆಗ್ತದೆ ಅಂತ ಹೇಳಿ ಈಗ ನಾನು ಹೇಳೋದು ಸೂಪರ್ ಸೀಡ್ ಮಾಡಬೇಕು ಅಂದ್ಬಿಟ್ಟು ಅವ್ರು ಒತ್ತಡ ಆಗ್ತಾ ಇದ್ದಾರೆ. ಅಧಿಕಾರಿಗಳು ಇವಾಗ ಅಲ್ಲಿಗೆ ಬಂದಾಗ ಅವರು ಹೇಳ್ತಾ ಇದ್ದಾರೆ ನಿಮ್ದೇನೂ ಇಲ್ಲ, ನಮ್ಗೆ ಒತ್ತಡ ಇದೆ ಅಂತ ಅವರು ಹೇಳ್ತಾರೆ. ಈಗ ನಾವು ಅಧಿಕಾರಿಗಳನ್ನ ದೂಷಣೆ ಮಾಡಲ್ಲ. ಈಗ ಸರ್ಕಾರನ ಇಟ್ಕೊಂಡು ಒಂದು ಸಹಕಾರ ಸಂಸ್ಥೆನ ನಾನು ಹೇಳಿದ ಈ ರೀತಿ ಮಾಡೋದು ಕಳಶಪ್ರಾಯ ಅಲ್ಲ. ಮುಂದಿನ ದಿನಗಳಲ್ಲಿ ನಾವು ಅವ್ರನ್ನ ದ್ವೇಷ ಮಾಡಲ್ಲ. 1-to-1 ಮಾತುಕತೆ ಮಾಡಿ ಮುಗಿಸ್ಕೊಳ್ಳಿ. ಭ್ರಷ್ಟಾಚಾರ ನಡೀಲ್ಲ ಅಂದ್ರೆ ಸೂಪರ್ ಸ್ಪೀಡ್ ಮಾಡಕ್ಕೆ ಹೇಗೆ ಸಾಧ್ಯ ಸರ್? ಈಗ ಆಯಿತು ಸೂಪರ್ ಸೀಟ್ ಮಾಡಲಿ. ಹೋದ್ಸಲಿ 29C ಸೂಪರ್ ಸೀಟ್ ಮಾಡೋದು ಮತ್ತೆ ಹೈಕೋರ್ಟ್ ನಮ್ಗೆ ಸ್ಟೇ ಕೊಡ್ತು. ಈಗ ಅವ್ರ ದಾಟಿಯಲ್ಲಿ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ನಾವು ಕಾನೂನಾತ್ಮಕವಾಗಿ ಏನು ಬೇಕೋ ಕ್ರಮ ಮಾಡ್ತೀವಿ. ನಾವು ಡೆವಲಪ್ಮೆಂಟ್ ಅಂತ ಮಾಡಿದಂಥ ಒಂದು ಶಾಲೆ ಇವತ್ತು ಸಾಕಷ್ಟು ಏನು ಆರೋಪ ಕೇಳಿ ಬರ್ತಂತ ಮಾತು, ಇದ್ರ ಬಗ್ಗೆ ಹೇಳಿ ಸರ್. ಅಭಿವೃದ್ಧಿ ಬಗ್ಗೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈಗ ಇವತ್ತು 2025 ಮತ್ತು 26ನೇ ಸಾಲಿನ ವಾರ್ಷಿಕ ಮಹಾಸಭೆ. ಈ ಮಹಾಸಭೆಗೆ ನನ್ನನ್ನು ಮುಖ್ಯ ಅತಿಥಿಗಳಾಗಿ ಕರೆಸಿದ್ದಾರೆ. ಈ ಒಂದು ಸಂಸ್ಥೆಗೆ ಮೊದಲನೇದಾಗಿ ಸಿದ್ಧಲಿಂಗಯ್ಯನವರು ಕಾರ್ಯದರ್ಶಿಯಾಗಿದ್ದರು 1951ರಲ್ಲಿ. ಅಧ್ಯಕ್ಷರು ಸಾವುಕಾರ ಶರಬಣ್ಣಪ್ಪವರು 1951ರಲ್ಲಿ. ಆಗ ಈ 40-50 ಸುತ್ತಮುತ್ತ ಗ್ರಾಮಗಳಲ್ಲಿ ಸ್ಕೂಲ್ ಇಲ್ಲ ಅಂದ್ಬಿಟ್ಟು ಪ್ರೈಮರಿ ಸ್ಕೂಲ್ ಇತ್ತು ಅಂದ್ಬಿಟ್ಟು ಆವಾಗ ಇವರು ಫಸ್ಟ್ ಪ್ರಾರಂಭ ಮಾಡಿದ್ರು. ಅದು ಇಲ್ಲಿ ಸ್ಕೂಲ್ ಇರಲಿಲ್ಲ. ಶರಬಣ್ಣವರು ಒಂದು ಟೆಂಟ್ ಐತೆ ಟಾಕೀಸ್, ಅಲ್ಲಿ ಸ್ಕೂಲ್ ನಡೆದಿತ್ತು. ಆಮೇಲೆ ಕೆಲವು ದಾನಿಗಳಿಂದ ಒಂದು 12 ರೂಮನ್ನು ಕಟ್ಸ್ಕೊಂಡ್ರು. 12 ರೂಮ್ ಕಟ್ಟಿಸಿ ಒಂದು 80-90 ಜನ ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ ಇವತ್ತು 1600 ಜನ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಎಷ್ಟೋ ಜನ ಲಕ್ಷಾಂತರ ಜನ ಓದಿ ಡಾಕ್ಟ್ರುಗಳು ಇಂಜಿನಿಯರ್ ಆಗಿದ್ದಾರೆ. 1951ರಿಂದ ಅನೇಕ ಜನಗಳು ಇವತ್ತು ನಾವು ನಿಂತ್ಕೊಂಡಿರೋ ಜಾಗ ಚೆನ್ನಪ್ಪ ಅವರು 2.5 ಎಕರೆ ದಾನ ಕೊಟ್ಟಿದೆ, ಇವತ್ತು ಕೋಟ್ಯಾಂತರ ರೂಪಾಯಿ. ಈ ಥರ ಅನೇಕ ರಾಮಯ್ಯವರು ಇರ್ಬೋದು, ಶರಬಣ್ಣವರು ಇರ್ಬೋದು, ಅನೇಕ ಜನ ಇವತ್ತು ಆಸ್ತಿಗಳನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಉಳಿಸಿದ್ದಾರೆ. ತುಂಬ ಜನ ಕೆಲವರು ಪ್ರಾಮಾಣಿಕವಾಗಿಯೂ ಕೆಲಸ ಮಾಡಿ ಹೋಗಿದ್ದಾರೆ, ನಿರ್ದೇಶಕರು, ಅಧ್ಯಕ್ಷರು. ಅಂಥ ಒಂದು ಸಂಸ್ಥೆ ಇಡೀ ಕರ್ನಾಟಕದಲ್ಲಿ ಮೊದಲನೇದು, ಇದು ಸಹಕಾರ ಸಂಘದಲ್ಲಿ ಮೊದಲನೇದು. ಇಡೀ ಇರೋದೇ ರಾಜ್ಯಕ್ಕೆ 2. ಅಂಥದ್ರಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಕಡಿಮೆ ಏನೋ ಫೀಸು ಅಂದರೆ ಇದು ನಮ್ಮ ಜಯಭಾರತಿ ಶಾಲೆಯಲ್ಲಿ. ರಿಸಲ್ಟು 100% ಬರ್ತೈತೆ, ಫೀಸು ಕಡಿಮೆ. ನಂತರ ಇಲ್ಲಿ ಟೀಚರ್ಸ್ ಇರ್ಬೋದು, ಆಡಳಿತ ಮಂಡಳಿ ಇರ್ಬೋದು, 10-15 ವರ್ಷದಿಂದ ಪ್ರಾಮಾಣಿಕವಾಗಿ ಅವ್ರ ಕೈಯಲ್ಲಿ ಅಮೌಂಟ್ ಹಾಕ್ಕೊಂಡು ದಾನಿಗಳಲ್ಲಿ ಅಮೌಂಟ್ ತರಿಸಿ ಇವತ್ತು ನೋಡಿ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಶಿವಕುಮಾರ್ ಅವರು, ಹಿಂದೆ ನಾರಾಯಣ ಸ್ವಾಮಿ ಅವರು ಇರ್ಬೋದು, ಗೋಪಾಲಪ್ಪ ಇರ್ಬೋದು, ಮುನ್ಸಾಮ್ ರೆಡ್ಡಿ ಇರ್ಬೋದು, ನಮ್ಮ ಅವಧಿಯಲ್ಲಿರ್ಬೋದು, ಬಸವರಾಜ ಅವಧಿಯಲ್ಲಿರ್ಬೋದು, ಈ ಥರ ಡೆವಲಪ್ಮೆಂಟ್ ಆಗ್ತೈತೆ. ಇದು ಸಹಕಾರ ಸಂಘ, ಇದು ರಾಜಕೀಯ ಇರಬಾರ್ದು. ಯಾವುದೇ ಪಕ್ಷಭೇದ ಇದು ಕೆಲಸ ಮಾಡಬೇಕಿಲ್ಲಿ. ತಮ್ಮಲ್ಲಿ ಕೈಯಲ್ಲಾದರೆ ಸಹಾಯ ಮಾಡಬೇಕು. ಇಲ್ಲಾಂದರೆ ಇಲ್ಲಿ ಸಲ್ದಿದ್ದ ಆರೋಪಗಳು ಮಾಡೋದು, ಕೋರ್ಟು ಕಚೇರಿಗಳಿಗೆ ಹೋಗೋದು, ಸಂಸ್ಥೆ ದುಡ್ಡು ಹಾಳು ಮಾಡೋದು, ಸಂಸ್ಥೆ ಕೆಟ್ಟ ಹೆಸರು ತರಿಸೋದು, ಇದು ನಿಜವಾಗ್ಲೂ ಶೋಭೆ ತರೋಂಥ ಕೆಲಸ ಅಲ್ಲ. ಇವತ್ತು ನಮ್ಮ ಅನಿಸಿಕೆ ಪ್ರಕಾರ ಇವತ್ತು ಇದು ನಾನು ಆಲ್ರೆಡಿ ನೀವು ಕೇಳಿದ್ರಲ್ಲ, ಈ ಸಹಕಾರ ನಮ್ಮ ಸಹಾಯಕ ನಿಬಂಧಕರು ನಾನು ಕೇಳಿದೆ, ಒಂದು ನೋಟಿಸ್ ಕಳಿಸಿದ್ರು. ನಿಮ್ಮ ಆಡಳಿತ ಮಂಡಳಿ ಮೇಲೆ ಅಪಪ್ರಚಾರ ಮತ್ತು ಅಬ್ಜೆಕ್ಷನ್ ಒಂದು ಏನು ಹೇಳಿ ಸರ್ ಅಂದರೆ, ಆ ನೋಟಿಸಲ್ಲಿ ನೋಡಿದೆ, ನೀವು ಸಂಸ್ಥೆ ಜಮೀನನ್ನ ಬಾಡಿಗೆ ಕೊಟ್ಟಿದ್ದೀರಿ. ಬಾಡಿಗೆ ನಮ್ಮ ಸ್ವಂತದ, ನಾನು ಸರ್ಕಾರ ಇಲಾಖೆಯಲ್ಲಿ ನಿಬಂಧಕರ ಹತ್ರ ಪರ್ಮಿಷನ್ ತೆಗೆದುಕೊಂಡು ಬಾಡಿಗೆ ಕೊಟ್ಟಿರೋದು. ಅದು ದಾರಿ ಇರಲಿಲ್ಲ. ಪಾಪ ಪುಣ್ಯಾತ್ಮ ಯಾರೋ ದಾರಿ ಮಾಡಿಕೊಟ್ಟ, ಅವ್ರಿಗೆ ಬಾಡಿಗೆ ಕೊಟ್ಟಿದ್ದೀರಿ. ಈಗ ಬಾಡಿಗೆ ಕೊಟ್ಟಿಲ್ಲ ಅಂದರೆ ₹1 ಬರ್ತಾರೆ. ಇವತ್ತು 60-70 ಲಕ್ಷ ಬಂದೈತೆ. ಯಾರಿಗೆ? ನನ್ನ ಮನೆಗೆ ಬಂತ, ಕಾರ್ಯದರ್ಶಿ ಮನೆಗೆ ಬಂತ, ಸಂಸ್ಥೆಗೆ ಬಂತೆ. ₹1 ನಾವು ಮುಟ್ಟಿಲ್ಲ. ಇವತ್ತು 2 ಎಕರೆ ಅಲ್ಲೇ ಇರೋದು, ಅದು ತಪ್ಪು. ಇನ್ನೊಂದು ಫೀಸು ಕಟ್ಟೋದಿಲ್ಲ. ಕೆಲವರು ಬಡವರು ಮಕ್ಕಳು, ಅವರು ನಮಗೆ ಶಾಸಕರು ಫೋನ್ ಮಾಡ್ಬೋದು, ಬೇರೆ ಯಾರೋ ಅಧಿಕಾರಿಗಳು ಮಾಡ್ಬೋದು. ಈ ಸಂಸ್ಥೆಯಲ್ಲಿ ದುಡ್ದಿರೋಂಥವ್ರು ಇರ್ಬೋದು, ಮಕ್ಳಿಗೆ ಫೀಸ್ ಕಟ್ಟೋಕ್ಕಾಗಲ್ಲ ಅಂತಾರೆ. ಕೊರೋನಾ ಬಂದಾಗ ಸರ್ಕಾರ ಆದೇಶ ಬಂದಿತ್ತು, ನೀವು ಫೀಸ್ ಹೇಳ್ಬಾರ್ದು ಕಟ್ಟಿಂಟು. ಆಗೇನಾಯಿತು, ಸ್ವಲ್ಪ ಜನ ಕಟ್ಟಿಲ್ಲ. ಪ್ರತಿ ವರ್ಷ ಕಟ್ತಾ 10% ಕಟ್ತಾ ಅದೇನಾಯಿತು, ಲಾಸ್ಟಿಗೆ 89 ಲಕ್ಷಕ್ಕೆ ಕತ್ಕೊಂತು. ಆವಾಗೇನು ಮಾಡಿದ್ವಿ, ಸಬ್ಜೆಕ್ಟ್ ಇಕ್ಕಿದ್ವಿ, ಇದನ್ನು ಜನರಲ್ ಬಾಡಿಯಲ್ಲಿ ಮನ್ನಾ ಮಾಡ. ಆ ಸಬ್ಜೆಕ್ಟಿಗೆ, ಆ ಒಂದು ಸಬ್ಜೆಕ್ಟಿಗೆ ಇದಕ್ಕೆ ಮಾಡಿದ್ದಾರೆ ಆದೇಶ, ಏನು ಮಾಡಬಾರ್ದು ಅಂದ್ಬಿಟ್ಟು. ಎಲ್ಲಾದರೂ ಉಂಟಾ ನೀವು ಜನರಲ್ ಬಾಡಿಯಲ್ಲಿ ಸಬ್ಜೆಕ್ಟಿಗೆ ತಡೆ ಹಿಡಿಯೋದು, ಏರ್ಗೆ ಪವರ್ ಆಯ್ತಾ ಹಿಡ್ದವ್ರೆ. ನಾನು ಅದನ್ನೇ ಕೇಳಿದೆ, ಒಂದು ಸಬ್ಜೆಕ್ಟ್ಗೆ ಪೂರ್ತಿ ಹಿಡಿದ್ಬಿಡೋದು, ಜನರಲ್ ಬಾಡಿನೇ ಮಾಡೋದು ಬೇಡ ಬಿಟ್ಟು. ನಾನು ಕೇಳಿದ್ದೀನಿ ಅಧಿಕಾರಿಯಲ್ಲಿ, ಒಂದು ಕೆಲಸ ಮಾಡಿ, ನಿಮಗೆ ಯಾಕೆ ಈ ಹಿಂಸೆ, ಸರ್ಕಾರನೇ ತೆಗೆದುಕೊಂಬಿಡಿ, ಇಲ್ಲ ನೀವು ಇಲಾಖೆ ತೆಗೆದುಕೊಂಬಿಡಿ, ನೀವೇ ನಡೆಸಿ, ನಮಗೇನು ರಿಸಲ್ಟ್ ಬಂದರೆ ಸಾಕು 100% ಮಕ್ಕಳಿಗೆ ನೀವೇ ತೆಗೆದುಕೊಂಬಿಡಿ, ಯಾಕೆ ಈ ಹಿಂಸೆ ಕೊಡೋದು, ಯಾವ ಹೋಗೋ ಅಧಿಕಾರಿಗಳು ನೀವು ಕರೆಯೋದು, ನಮ್ಮ ಡೈರೆಕ್ಟ್ರುಗಳೆಲ್ಲ ಬರೋದು, ಕೋರ್ಟು ಕಚೇರಿ ಯಾಕೆ?
ಅದರಿಂದ ನಾನು ಯಾರು ಕೋರ್ಟು ಕಚೇರಿಗೆ ಹೋಗ್ತಾ ಇದ್ದಾರೋ ಅವರೇ ಬಂದು ಇಲ್ಲೇ ಕುತ್ಕೊಂಬಂದು ಕೇಳ್ಬೋದಲ್ಲ, ಇಂಥ ತಪ್ಪು ಮಾಡಿದ್ದೀರಿ ಇಂಥದ್ದಿಲ್ಲ ಅಂದ್ಬಿಟ್ಟು. ಏನೋ ತಪ್ಪು ಆಗಿದ್ರೆ ಇಲ್ಲಿ ಸರಿಪಡಿಸ್ಕೊತಾ ಇದ್ರು. ನನಗೆ ಗೊತ್ತಿರಾಗಿ ಏನೂ ಒಂದು ತಪ್ಪು ನಡೀತಾ ಇಲ್ಲ. 15 ವರ್ಷದಿಂದ ಡೆವಲಪ್ಮೆಂಟ್ ಆಗ್ತೈತೆ. ಇದು ಖಾಸಗಿಯವ್ರು ಕೂತ್ರಂತ ಈಗ ಪ್ರತಿ ವರ್ಷ ನಮಗೆ ಖಾಸಗಿಯಿಂದ ಒಂದು 30-40 ಜನ ಬರ್ತಾರೆ. ಒಬ್ಬರು ಬಂದರು ಅಂದರೆ ಅಲ್ಲಿ 1 ಲಕ್ಷ ಕಡಿಮೆ ಆಯಿತು. ಇಲ್ಲಿ 40 ಜನ ಬಂದರೆ 40 ಲಕ್ಷ ಹೋಯ್ತು. ಅವ್ರದ್ದು ಹಿಂಸೆ ಇಲ್ಲ. ಎಲ್ಲ ಏನು ರಿಸಲ್ಟ್ 50-60% ಇತ್ತಲ್ಲ, ಇವತ್ತು 100% ರಿಸಲ್ಟು. ಏಡೆಡ್ ಸ್ಕೂಲಲ್ಲಿ ಇದೇ ಪ್ರಪ್ರಥಮವಾಗಿ 85%, ಕಾಲೇಜ್ಗೆ 85%. ಫೀಸು ಇಡೀ ಕರ್ನಾಟಕದಲ್ಲಿ ಕಡಿಮೆ. ಎಲ್ಲಿ ಸಲ್ದೋನು ಇಲ್ಲ ಅಂದಂಗೆ 30% ಇರೋರಿಗೆ ಎಲ್ಲೂ ಟಿಕೆಟ್ ಕೊಡೋಲ್ಲ, ಇಲ್ಲಿ ಕೊಡ್ತೀರಿ. ಅವ್ರನ್ನ 100% ಮಾಡ್ತಾಯಿದ್ದಾರೆ ಟೀಚರ್ಸು. ಆ ಟೀಚರ್ಸ್ ನಾವು ಎಷ್ಟು ಶ್ಲಾಘನೆ ಮಾಡಿದ್ರು ನಾವು, ಯಾಕಂದರೆ ಇವತ್ತು ಇಷ್ಟು ರಿಸಲ್ಟ್ ಬರಬೇಕು, ಅವ್ರ ಎಫೆಕ್ಟ್ ಜಾಸ್ತಿ ಇರುತ್ತೆ. ಆಡಳಿತ ಮಂಡಳಿಯವರು ಶಿವಕುಮಾರ್ ಇವರೆಲ್ಲ ಬಂದ ಮೇಲೆ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ನಾವು ಓದಿದಂಥ ಅವೆಲ್ಲ ಕಣ್ಣು ಕಾಣಿಸೋದಿಲ್ಲ ಇವರಿಗೆ. ಅಧಿಕಾರಿಗಳು ಕಣ್ಣು ಕಾಣಿಸೋದಿಲ್ಲ. ಈಗ ಏನು ವಿರುದ್ಧ ಅಪಪ್ರಚಾರ ಮಾಡ್ತಾರೆ ಅವರು ಕಣ್ಣು ಕಾಣಿಸೋದಿಲ್ಲ. ಇಲ್ಲಿ ಏನು ನಡೀತೈತೆ, ಜಮೀನು ನಾವೇನಾದ್ರು ಮಾರಾಟ ಮಾಡಿದ್ದೀರಾ, ಬಾಡಿಗೆ ಕೊಟ್ಟಿರೋ ತಪ್ಪ, ಇದೊಂದು ತಪ್ಪು. ಫೀಸ್ ಕಟ್ಟಿಲ್ಲಪ್ಪ, ಫೀಸ್ ಏನು ನೋಡೋಕ್ಕಾಗುತ್ತಾ ಬಡವ್ರ ಮಕ್ಕಳನ್ನ? ಅವ್ರದ್ದು ಪರ್ಸೆಂಟೇಜ್ ಇಷ್ಟೊಂದಿರುತ್ತೆ. ಎಲ್ಲ ಖಾಸಗಿ ಶಾಲೆಯಲ್ಲಿ ಕೇಳಿ, ಪ್ರತಿಯೊಂದು ಶಾಲೆಯಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜ್ ಕಟ್ಟೋದಿಲ್ಲ. ಅದು ವರ್ಷದ ಏನಾಯಿತು, 10 ವರ್ಷದಿಂದ ಇಷ್ಟು ಎತ್ಕೊಂಡು ಲಾಸ್ಟ್ ಮಂತ್ ಜನರಲ್ ಬಾಡಿಯಲ್ಲಿ ಸಬ್ಜೆಕ್ಟ್ ಇಕ್ಕಿದ್ರು. ಈಗಿಲ್ಲ. ಈಗ ಕೇಸ್ ನಡೆದೈತೆ. ಕೇಸ್ ನಡೆದು ಈಗ ಆರ್ಡ್ರ್ ಮಾಡಬೇಕು. ಏನು ಆರ್ಡ್ರ್ ಮಾಡ್ತಾರೋ ಮಾಡಲಿ, ಸ್ವೀಕಾರ ಮಾಡೋಣ. ಇನ್ನು 29C ಮಾಡ್ತಾರೆ, ಬೋರ್ಡ್ ಕಿತ್ತಾಕ್ತಾರೆ, ಆಡಳಿತ ಅಧಿಕಾರಿನ ಹಾಕ್ತಾರೆ. ನಿಮ್ಮದೇ ಅಲ್ಲ ಆಡಳಿತ ಅಧಿಕಾರಿ, ಸರ್ಕಾರ ನಿಮ್ಮದೇ ಅಲ್ಲ. ನಡೆಸಿ ರಿಸಲ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿ, ಸಂತೋಷ. ನೀವೇ ಬನ್ನಿ, ಕೂತ್ಕೊಳ್ಳಿ, ನೀವೇ ನಡೆಸಿ, ಗೊತ್ತಾಗುತ್ತೆ. ಈಗ ಆಡಳಿತ ಮಂಡಳಿದ್ದಾಗ ಎಷ್ಟು ರಿಸಲ್ಟ್ ಬರ್ತಾಯಿದೆ, ಎಷ್ಟು ಡೆವಲಪ್ಮೆಂಟ್ ಬರ್ತಾಯಿದೋ, ಇದು ಬೋರ್ಡ್ ನಮ್ಮದಿದ್ದಾಗ ನೀವು ಬರ್ತೀರಲ್ಲ, ಈಗ ಆಡಳಿತಕ್ಕೆ 29C ಮಾಡಿಬಿಟ್ಟು ಅವಾಗ ಡೆವಲಪ್ಮೆಂಟ್ ಮಾಡಿ. ನಾನು ನಿಮಗೆ ಕೈ ಮುಗಿತೀನಿ, ಡೆವಲಪ್ಮೆಂಟ್ ಮಾಡಿಬಿಡಿ, ರಿಸಲ್ಟ್ ತರಿಸಿ 100%. ಆವಾಗ ನಾನು ಒಪ್ಕೊತೀನಿ, ಸರ್ಕಾರ ತೆಗೆದುಕೊಂಡು, ಡಿಪಾರ್ಟ್ಮೆಂಟ್ ತೆಗೆದುಕೊಂಡು ಒಳ್ಳೆ ರಿಸಲ್ಟ್ ಕೊಡ್ತೈತೆ, ಒಳ್ಳೆ ಡೆವಲಪ್ಮೆಂಟ್ ಮಾಡಿ. ಗೊತ್ತಾಗುತ್ತೆ ಆಮೇಲೆ ಮುಂದೆ ಬಂದಮೇಲೆ ಇಲ್ಲಿ ಎಷ್ಟು ಕಷ್ಟ ಐತೆ, ಎಷ್ಟು ಡೆವಲಪ್ಮೆಂಟ್ ಮಾಡಿದೆ. ಬೇರೆ ಅಧಿಕಾರ ಐತೆ ಅಂದ್ಬಿಟ್ಟು 29C ಹಾಕ್ಸೋದು, ಬೋರ್ಡ್ ಕಿತ್ತಾಕೋದು, ಇದು ಒಂದು ಸಂಪ್ರದಾಯನ? ಕೋಆಪ್ರೇಟಿವ್ಲಿ ಇದೊಂದು ಸಂಪ್ರದಾಯನ? ಈಗ ಅನೇಕ ಸಂಸ್ಥೆಗಳೇ ನಾನು ಕೆಲಸ ಮಾಡ್ತಾಯಿದ್ದೀನಿ. ಯಾವ ಸಂಸ್ಥೆಯಲ್ಲಿ ಈ ಥರ ಇದು ಕೊಟ್ಟೋದು, ನೋಟಿಸ್ ಕೊಡೋದು, ತನಿಖೆಗಳು ಮಾಡೋದು ನಾವು ಯಾವ ಸಂಸ್ಥೆಯಲ್ಲಿ ನೋಡಿ. ನನ್ನ 40 ವರ್ಷ ಜೀವನದಲ್ಲಿ ಒಂದು 12 ಸಂಸ್ಥೆಯಲ್ಲಿ, ಕೋಆಪ್ರೇಟಿವ್ ಸಂಸ್ಥೆಯಲ್ಲಿ ಡೈರೆಕ್ಟರ್ ಆಗಿದ್ದೀನಿ. ಈಗಲೂ ಇದ್ದೀರಿ. ಇಂಥ ಪರಿಸ್ಥಿತಿ ಎಲ್ಲಿ ಇಲ್ಲ. ಇದಕ್ಕೆ ನಾನು ಈ ಸಂಸ್ಥೆಗೆ ಇಷ್ಟು ಕೆಲಸ ಮಾಡ್ದೆ, ಇಷ್ಟು ನೋಟಿಸ್ ಕೊಡ್ತಾರೆ. ಆ ಬೇಸರವಾಗಿ ಕೂಡ ನಾನು ರಿಸೈನ್ ಕೊಟ್ಬಿಟ್ಟೆ. ಇವರು ಒಪ್ಪಿಲ್ಲ. ನಾನು ತಿರುಗಿ ಇನ್ನೊಂದು ಸಾರಿ ಇಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡೋಣ. 2ನೇ ಸ್ಥಾನದಲ್ಲಿ ನಮ್ಮ ಬೇರೆ ಸದಸ್ಯರು ಇವಕ್ಕೆ ಇರ್ತಾರೆ, ಅವಾಗವ್ರಿಗೆ ಅವಕಾಶ ಕೊಡೋಣ. ಯಾವಾಗಲೂ ಯಾಕೆ ಆಂಜನಪ್ಪ ಅನ್ನೋದನ್ಬಿಟ್ಟು ಬೇರೆಯವ್ರಿಗೆ ಅವಕಾಶ ಕೊಟ್ಬಿಟ್ಟು ನಾನು ರಿಸೈನು ಕೊಟ್ಟಿದ್ದೀನಿ. ಬೇರೆಯವ್ರನ್ನ ತಿದ್ಕೊಳ್ರಪ್ಪ ಅಂದೆ ಆಡಳಿತ ಮಂಡಳಿಗೂ ಹೇಳಿದ್ದೀನಿ. ಇವತ್ತು ಈಗ ನಾನು ರಿಸೈನ್ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಏನು ಬರದೇ ಇರಲ್ಲ ಸಂಸ್ಥೆ. ಯಾಕಂದರೆ ನಾನು ಓದಿರೋಂಥ ಸಂಸ್ಥೆ, ನಾವು ಗಿಡ ನೀರು ಹಾಕಿ ಬೆಳೆದ್ಬಿಟ್ಟು ನಾವೇ ಕಡಿಯೋಕ್ಕಾಗುತ್ತಾ? ಅದರಿಂದ ಇವತ್ತು ಡೆವಲಪ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಬಂದು ಹೊತ್ತಿಗೆ ನನಗೆ ಖುಷಿ ಆಗುತ್ತೆ. ಇವತ್ತು ಜನರಲ್ ಬಾಡಿಗೆ ಗೆಸ್ಟಾಗಿ ಕರೆದಿದ್ರು, ಬಂದಿದ್ದೀನಿ. ಬಂದಿಗೆ ಮಾಡಲಿ. ನಾನು ನಿಮ್ಮ ಮಾಧ್ಯಮ ಮುಖಾಂತರ ಹೇಳೋದಿಷ್ಟೇ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇದು ಒಂದು ಸಮಸ್ಯೆ. ಸಹಕಾರ ಇಲಾಖೆ ದಯವಿಟ್ಟು ಸಹಕಾರ ಸಂಸ್ಥೆ ಎಲ್ಲ ಬಡವರು ಓದ್ತಾ ಇರೋದು, ಸಹಕಾರ ಕೊಡಿ. ಇದನ್ನು ತೊಂದರೆ ಕೊಡೋಕೆ ಮಾಡಬೇಡಿ. ದೇವ್ರು ನಿಮಗಂತೂ ಒಳ್ಳೇದು ಮಾಡೋದಿಲ್ಲ. ಈ ಸಂಸ್ಥೆಗೆ ಯಾರ್ಯಾರು ತೊಂದರೆ ಕೊಟ್ಟಿದ್ದಾರೋ, ಈ ಸಂಸ್ಥೆಗೆ ಯಾರ್ಯಾರು ದ್ರೋಹ ಮಾಡಿದ್ದಾರೋ ಅವರೆಲ್ಲ ಏನು ಅನುಭವಿಸ್ತಾ ಇದ್ದಾರೆ ನನಗೆ ಗೊತ್ತು. ನಾನೇನಾದರೂ ಈ ಸಂಸ್ಥೆಗೆ ನಮ್ಮ ಆಡಳಿತ ಮಂಡಳಿ, ಹಿಂದಿನ ಆಡಳಿತ ಮಂಡಳಿ ಏನಾದರೂ ದ್ರೋಹ ಮಾಡಿದರೆ ನಾವು ಅನುಭವಿಸ್ಕೊತೀವಿ. ಅದೇವ್ರು ನೋಡ್ತಾ ಇದ್ದಾನೆ. ನಾವೇನ ಇದರಲ್ಲಿ ನಾವು ತಿಂಡಿ ತಿನ್ನಬೇಕಾದ್ರೆ ಮೀಟಿಂಗ್ ದಿವಸ ನಾವು ಹೋಟ್ಲಿಗೆ ಹೋಗ್ತಾಯಿದ್ವಿ. ಬಸ್ಸ ಇಲ್ಲಿಂದ ನಾವು ಯಾರು ಎಲ್ಲ ಸಂಸ್ಥೆಗಳಲ್ಲಿ TAD ಆಗ್ತಾರೆ. ಬೆಂಗಳೂರಿಗೆ ಹೋಗಿ ಬಂದಿದ್ದು, ಅಧ್ಯಕ್ಷರು ಇಷ್ಟು, ಕಾರ್ಯದರ್ಶಿ ಇಷ್ಟು, ಡೈರೆಕ್ಟ್ರಿ. ನನ್ನ 7 ವರ್ಷ ಅವಧಿಯಲ್ಲಿ ಒಂದು ದಿವಸ TAD ಬಸ್ಸಿಲ್ಲ. ಅಷ್ಟು ಇಲಾಖೆಗಳಿಗೆ ನಾವು ಅಷ್ಟು ಸಾರಿ ಹೋದ್ರೂ ಒಂದು ದಿವಸ ಯಾವುದೇ ಕಾರಣಕ್ಕೂ TAD ಬರಿಬಾರ್ದು. ಸಂಸ್ಥೆ ದುಡ್ಡು ಮುಟ್ಟಬಾರ್ದು, ಮಕ್ಕಳ ದುಡ್ಡು ಮುಟ್ಟಬಾರ್ದು, ಮಕ್ಕಳ ದುಡ್ಡಲ್ಲಿ ಡೆವಲಪ್ಮೆಂಟ್ ಮಾಡಬಾರ್ದು. ಮಕ್ಕಳ ದುಡ್ಡು ಫೀಸ್ ಎಷ್ಟು, ಅವ್ರಿಗೆ ಎಷ್ಟು ಸ್ಯಾಲ್ರಿಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ತಿದ್ಕೊಬೋದು, ಎಷ್ಟು ತೆಗಿಬಾರ್ದು. ಎಲ್ಲ ಬೇರೆ ದಾನಿಗಳಿಂದ ತಿದ್ಕೊತಾ ಇದ್ದೀರಿ. ಇವತ್ತು ಕುಪೇಂದ್ರ ರೆಡ್ಡಿ ಅವರು 1 ಕೋಟಿ ಕೊಟ್ಟರು. ಈ ಥರ ಬೇರೆ ಬೇರೆ ದಾನಿಗಳಿಂದ ತಿದ್ಕೊಂಡೆಲ್ಲ ಡೆವಲಪ್ಮೆಂಟ್ ಮಾಡೋದು. ಕುಪೇಂದ್ರ ರೆಡ್ಡಿ ಅವರೇನು ಓದಿದ್ರಾ? ನಾನೇನು ನನ್ನ ಸಂಸ್ಥೆಯಲ್ಲಿ ಅಧ್ಯಕ್ಷ ಆಗಿದ್ದೀನಿ, ದಯವಿಟ್ಟು ನೀವು ಸಹಾಯ ಮಾಡಬೇಕಂದಿದ್ದಕ್ಕೆ ಇಮ್ಮಿಡಿಯೇಟ್ 1 ಕೋಟಿ ರೂಪಾಯಿ ಸಹಾಯ ಸ್ಯಾಂಕ್ಷನ್ ಮಾಡಿದ್ರು. ಇವತ್ತು ಬಿಲ್ಡಿಂಗ್ ನನ್ನ ಹೆಸರಾಗೈತಾ, ಕುಪೇಂದ್ರ ರೆಡ್ಡಿ ಹೆಸರಾಗೈತಾ? ಎಷ್ಟು ಜನ ಓದ್ತಾ ಇದ್ದಾರೆ, ಎಷ್ಟು ಜನ ಹೋಗ್ತಾ ಇದ್ದಾರೆ? ಇದಕ್ಕೆ ಸಹಕಾರ ಮಾಡಿ. ಇಲ್ದಿದ್ದು ಸಲ್ದಿದ್ದು ಒಂದು ಕೋರ್ಟ್ಗೆ ಹೋಗ್ಬೇಕಾದ್ರೆ ಈಗ 1 ಲಕ್ಷ 2 ಲಕ್ಷ ಸಮಸ್ಯೆಗೆ ನಷ್ಟ. ನೀನು ಹಾಕಿರೋನ್ಗೂ 1 ಕೋಟಿ 2 ಲಕ್ಷ 1 ಲಕ್ಷ ನಿಮಗೂ ಸಂಸ್ಥಾನ ವೈಮನಸ್ಸೆ ಬರುತ್ತೆ. ಯಾಕೆ ಬಂದು ಚರ್ಚೆ ಮಾಡಿ, ಇಲ್ಲೇ ಕೂತ್ಕೊಳ್ಳಿ. ಇವತ್ತು ಜನರಲ್ ಬಾಡಿ ಇತ್ತಲ್ಲ, ಬಂದು ಚರ್ಚೆ ಮಾಡೋದು. ಜನರಲ್ ಬಾಡಿಗಳು ಬಂದು ಚರ್ಚೆ ಮಾಡೋದು. ಇಲ್ಲ ಮಂತ್ಲಿ ಮೀಟಿಂಗ್ ನಡೀತದಲ್ಲಿ ಬಂದು ಚರ್ಚೆ ಮಾಡು. ಯಾಕೆ ನೀನು ಹೈಕೋರ್ಟ್ಗೆ ಹೋಗ್ತೀಯ? ಯಾಕೆ DR ಹತ್ರ ಹೋಗ್ತೀಯ? ಯಾಕೆ ಅವ್ರಿಗೆ ಹಿಂಸೆ ಇಕ್ತೀಯ? ಅವ್ರ ಮೇಲೆ ಒತ್ತಡ, MLA ಒತ್ತಡ, MP ಒತ್ತಡಗಳು ಮಾಡೋದು, ಸರ್ಕಾರ ಕೋಆಪ್ರೇಟಿವ್ ಮಿನಿಸ್ಟ್ರಿಗಳಿಂದ ಒತ್ತಡ ಮಾಡೋದು. ಅವ್ರಿಗೆ ಗೊತ್ತು ಇಲ್ಲೇನು ಆಗಿಲ್ಲ ಅಂದರು, ಆದ್ರೂ ಈ ಒತ್ತಡಕ್ಕೋಸ್ಕರ ಅವ್ರು ಮಾಡಲೇಬೇಕು, ವಿಧಿ ಇಲ್ಲ. ನಾನು ಅದಕ್ಕೆ ನಾನು ಹೇಳಿದ್ದೀನಿ, ನೀವೇ ತಿದ್ಕೊಂಬಿಡಿ,
ಸರ್ಕಾರಕ್ಕೆ ತೆಗೆದುಕೊಂಡ್ಬಿಡಿ, ಇಲ್ಲ ಡಿಪಾರ್ಟ್ಮೆಂಟೇ ತೆಗೆದುಕೊಂಡ್ಬಿಡಿ, ನಮ್ಗೆ ಬೇಡೇ ಬೇಡ ಸ್ಕೂಲು ಅಂತ ಹೇಳಿದ್ದೀನಿ. 25-26ನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯನ್ನು ನಮ್ಮ ಜಯಭಾರತೀಯ ಸಹಕಾರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ವಿ. ಈ ಒಂದು ಸಭೆಗೆ ಆಗಮಿಸಿದಂಥ ಎಲ್ಲ ಸರ್ವ ಸದಸ್ಯರಿಗೂ ಸಹ ಈ ಒಂದು ಸಭೆಗೆ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ಈ ನಮ್ಮ ಶಾಲೆಯಲ್ಲಿ ಸುಮಾರು ಇಂಗ್ಲೀಷ್ ಮೀಡಿಯಮ್ ಇರ್ಬೋದು ಅಥವಾ ಕನ್ನಡ ಹೈಸ್ಕೂಲಲ್ಲಿ ಇರ್ಬೋದು, ಕಾಲೇಜಲ್ಲೂ ಸಹ ಈ ವರ್ಷ ಒಳ್ಳೆ ರಿಸಲ್ಟ್ ಬಂದಿದೆ. ಅದು ಹಂಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಮತ್ತು ನಾನು ಮನತುಂಬಿ ಹಾರೈಸ್ತೀನಿ. ಏನು ಈ ಒಂದು ವಿದ್ಯಾದಾನ ಮಾಡಬೇಕು ಅಂತೇಳಿ ನಮ್ಮ ಹಿರಿಯರು ಸಾವುಕಾರ ಶರಬಣ್ಣವ್ರು ಇರ್ಬೋದು, ವೈ ರಾಮಯ್ಯನವರು ಇರ್ಬೋದು, ಮತ್ತು ಸಿದ್ಧಲಿಂಗಯ್ಯನವರು ಇರ್ಬೋದು, ಎಲ್ಲರೂ ಸಹ ಭೂದಾನಗಳು ಮತ್ತು ಬಿಲ್ಡಿಂಗನ್ನು ಕಟ್ಟಿ ಇವತ್ತು ಫೌಂಡೇಶನ್ ಭದ್ರ ಬುನಾದಿ ಹಾಕ್ಕೊಟ್ಟ ನಂತರ ಇವತ್ತು ನಮ್ಮ ಬಸಣ್ಣವರ ಅಧ್ಯಕ್ಷರಾದಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ್ರು. ಆ ಕಮರ್ಷಿಯಲ್ ಕಾಂಪ್ಲೆಕ್ಸಿಂದ ಬರ್ತಕ್ಕಂಥ ಇವತ್ತು ಇನ್ಕಮಲ್ಲಿ ಇವತ್ತು ನಾವು ಕಡಿಮೆ ಫೀಸ್ ಮಾಡಿ ಇವತ್ತು ಒಳ್ಳೆ ಸಂಸ್ಥೆ ನಡೆಸೋದಕ್ಕೆ ಅವಕಾಶ ಆಗಿದೆ. ಅದೇ ರೀತಿಯಾಗಿ ಆಂಜನಣ್ಣವರು ಅಧ್ಯಕ್ಷರಾದಮೇಲೆ ಅವರು ಅವ್ರದ್ದೇ ಕಾರ್ಯಶೈಲಿಯಲ್ಲಿ ಶೆಡ್ಡು ಮತ್ತು ಈಗ ಕುಬೇಂದ್ರ ರೆಡ್ಡಿ ಅವ್ರ ಮುಖಾಂತರ 1,31,00,000ದಲ್ಲಿ ಒಂದು ಒಳ್ಳೆ ಬೃಹದಾಕಾರದ ಬಿಲ್ಡಿಂಗ್ ಕಟ್ಟಿಕೊಟ್ರು. 26 ಸಾಲಿನ ಮಹಾಸಭೆಯನ್ನು ಇವತ್ತು ಶ್ರೀ ಜಯಭಾರತಿ ವಿದ್ಯಾಸಂಸ್ಥೆಯಲ್ಲಿ ಏರ್ಪಡಿಸಲಾಗಿದೆ. ಬಹಳ ವಿಜೃಂಭಣೆಯಿಂದ ಎಲ್ಲ ರೀತಿಯಲ್ಲೂ ಕೂಡ ಈ ಸಂಸ್ಥೆಯ ಬಗ್ಗೆ ಎಲ್ಲ ನಿರ್ದೇಶಕರು ಇದ್ರ ಬಗ್ಗೆ ಕೆಲವು ವಿಚಾರಗಳು ಕೇಳಿದಾಗ ಎಲ್ಲ ಕೂಲಂಕುಷವಾಗಿ ಅವರಿಗೆ ಮನದಟ್ಟ ರೀತಿಯಲ್ಲಿ ಇವತ್ತು ಈ ಮಹಾಸಭೆ ನಡೆಯಿತು. ಬಹುಶಃ ಇಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಮುಂದೆ ಏನು ಇದಕ್ಕೆ ಹಿರಿಯರು ಬುನಾದಿ ಹಾಕ್ಕೊಟ್ಟಿದ್ರು ಈ ಶಾಲೆಗೆ, ಈಗಿನವರೆಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸ್ವಚ್ಛವಾಗಿ ಇವತ್ತು ವಿದ್ಯಾಸಂಸ್ಥೆ ನಡ್ಕೊಂಡು ಹೋಗ್ತಾ ಇದೆ. ಪರ್ಸೆಂಟೇಜ್ ಕೂಡ ಇವತ್ತು ನಮ್ಮ ಶಾಲೆಯಲ್ಲಿ 100% ಇವತ್ತು ರಿಸಲ್ಟ್ ಬರ್ತಾ ಇದೆ. ಮಿತ್ರರಿಗೆ ನಮಸ್ಕಾರವನ್ನು ತಿಳಿಸ್ತಾ, ನೀವು ಈಗಾಗಲೇ ನೋಡಿರುವಂತೆ ನಮ್ಮ ಸಂಸ್ಥೆಯಲ್ಲಿ ರಿನೋವೇಷನ್ ಕೆಲಸಗಳು ತುಂಬ ಚೆನ್ನಾಗಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಸಂಪನ್ಮೂಲಗಳನ್ನು ಕೊಟ್ಟು ನಮ್ಮ ಸಂಸ್ಥೆಯನ್ನು ಬೆಳೆಸೋದಕ್ಕೆ ತುಂಬ ಸಹಕಾರವನ್ನು ನೀಡಿರ್ತಾರೆ. ಇದು ಒಂದು ಸಹಕಾರ ಸಂಸ್ಥೆ ಆಗಿರೋದ್ರಿಂದ ಎಲ್ಲರ ಸಹಕಾರ ಅತ್ಯಗತ್ಯ. ಅದೇ ರೀತಿಯಲ್ಲಿ ಭ್ರಷ್ಟಾಚಾರ, ಸೂಪರ್ ಸೀಡು, ಅದು ಇದು ಇವರು ಎಲ್ಲ ಏನಂತಂದರೆ ನನ್ನ ಒಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಇದು ವೈಯಕ್ತಿಕವಾಗಿ ಅಹಂ ಅಥವಾ ಪ್ರತಿಷ್ಠೆ ಪಣವಾಗಿ ಇಟ್ಕೊಂಡು ಮಾಡ್ತಾ ಇರೋದು. ಮ್ಯಾನೇಜ್ಮೆಂಟ್ಗೆ ಇಲ್ಲಿರೋಂಥ ಮ್ಯಾನೇಜ್ಮೆಂಟ್ ಅವರು ಎಲ್ಲರೂ ತುಂಬ ನೀಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂಸ್ಥೆನ ಬೆಳೆಸೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ದುಡ್ಡನ್ನು ಕೊಟ್ಟು ಅಥವಾ ಬೇರೆ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಎನ್ಕರೇಜ್ಮೆಂಟ್ ಕೊಟ್ಟು ಕೆಲಸ ಮಾಡ್ತಾ ಇರೋಂಥ ಒಂದು ಮ್ಯಾನೇಜ್ಮೆಂಟು. ಇಂದು ಜಯಭಾರತಿ ಕೋಆಪರೇಟಿವ್ ಸೊಸೈಟಿಯ ಶಾಲೆಯ ವಾರ್ಷಿಕ ಮಹಾಸಭೆ 25-26ರ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಆಯೋಜನೆ ಆಗಿತ್ತು. ಎಲ್ಲ ಸದಸ್ಯರು ಬಂದು ಅತಿ ಹೆಚ್ಚಾಗಿ ಬಂದು ಸಭೆಯನ್ನು ಯಶಸ್ವಿ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಇಲ್ಲಿ ನಮ್ಮ ಹಳೆ ಅಧ್ಯಕ್ಷರಾದಂತಹ ಬಸಣ್ಣವರಾಗಿರ್ಬೋದು, ಆಂಜಿನಣ್ಣವರಾಗಿರ್ಬೋದು, ಗೋಪಾಲಣ್ಣವರಾಗಿರ್ಬೋದು, ಮುನ್ಸಮ್ ರೆಡ್ಡಿಯವರಾಗಿರ್ಬೋದು, ಮತ್ತು ನಮ್ಮ ನಾರಾಯಣ ಸ್ವಾಮಿಯವರಾಗಿರ್ಬೋದು, ಅದೇ ಹಾದಿಯಲ್ಲಿ ಅವರು ಯಾವ ರೀತಿ ಒಳ್ಳೆ ಕೆಲಸಗಳನ್ನು ಮಾಡ್ಕೊತಾ ಬರ್ತಿದ್ರೋ ಅದೇ ನಿಟ್ಟಿನಲ್ಲಿ ಹೀಗೆ ಆಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾದಂಥ ಶಿವಣ್ಣವರು ಸಹ ಅತಿ ಹೆಚ್ಚು ಇನ್ನೂ ಅವ್ರಿಗಿಂತ ನಾನು ಮೇಲ್ದರ್ಜೆಯಲ್ಲಿ ಸ್ಕೂಲನ್ನು ತೊಗೊಂಡೋಗ್ಬೇಕು, ಅವ್ರಿಗಿಂತೂ ಇನ್ನೂ ಒಂದು ಸ್ಟೆಪ್ಪು ನಾನು ಮುಂದೆ ನಿಂತು ಕೆಲಸ ಕಾರ್ಯಗಳನ್ನು ನೋಡ್ಕೋಬೇಕಂತೇಳಿ ಈಗ ಕನ್ನಡ ಮೀಡಿಯಮ್ಮು ಹೈಸ್ಕೂಲ್ ಆದಂತಹ ಕನ್ನಡ ಮೀಡಿಯಮ್ ಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು ಸ್ವಲ್ಪ ಶಿಥಿಲವಾಗಿತ್ತು. ಅದನ್ನು ಗುಣಮಟ್ಟವಾಗಿ ತರಬೇಕು, ಮಕ್ಕಳು ಯಥೇಚ್ಛಾಗಿ ಜಾಯ್ನ್ ಆಗಬೇಕು. ನೀಟ್ನೆಸ್ ಇಲ್ಲ ಅಂತಂದರೆ ಮಕ್ಕಳು ಸಹ ಬರೋದಿಲ್ಲ ಅಂತ, ಅಡ್ಮಿಷನ್ ಆಗೋದಿಲ್ಲ ಅಂತೇಳಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿತ್ತು. ಒಂದು ರೀತಿಯಲ್ಲಿ ನಾವು ಒಂದು ರೀತಿಯ ಬದಲಾವಣೆ ಮಾಡಿದಾಗ ಮಕ್ಕಳಾದರೂ ಅತಿ ಹೆಚ್ಚಾಗಿ ಬರ್ಬೋದು ಅಂತೇಳಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಸೇರಿ ತೀರ್ಮಾನ ಮಾಡಿ, ಕಾರ್ಯದರ್ಶಿಗಳು ಸಹ ಸೇರಿದಂತೆ ಎಲ್ಲರೂ ಸಹ ತೀರ್ಮಾನ ಮಾಡಿ, ಮತ್ತು ಅದೇ ರೀತಿಯಲ್ಲಿ ನಾವು ಒಳ್ಳೆ ಕೆಲಸಗಳು ಮಾಡ್ತಾ ಹೋಗ್ತಾ ಇದ್ದರೆ ದಾನಿಗಳು ಸಹ ಬರ್ತಾರಂತೇಳಿ ನಮ್ಮ ಅಧ್ಯಕ್ಷರಾಗಿರ್ಬೋದು, ಬಳ್ಳೂರು ಅನಿಲ್ ಅಣ್ಣವರಾಗಿರ್ಬೋದು, ಅವರೆಲ್ಲ ದಾನಿಗಳನ್ನು ಕರ್ಕೊಂಬಂದು ಮತ್ತು ನಮ್ಮ ಸೆಕ್ರೆಟ್ರಿ ಅವರು ನಟರಾಜಣ್ಣವರು ಆಗಿರ್ಬೋದು, ದಾನಿಗಳನ್ನ ಕರ್ಕೊಂಬಂದು ಇಲ್ಲಿ ದಾನಿಗಳ ಮುಖಾಂತರವಾಗಿ ದುಡ್ಡನ್ನು ದೇಣಿಗೆಯ ಮುಖಾಂತರ ತಗೊಂಡು ಗುಣಮಟ್ಟವಾಗಿ ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ದೀವಿ. ಇದೇ ಮತ್ತು ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಕಾಲೇಜಿನಲ್ಲಿ ಏನು ನಮ್ಮ ಮಕ್ಕಳು ಕಡಿಮೆ ಆಗಿದ್ದಾರೆ, ಈಗ ಒಳ್ಳೆ ನಿಟ್ಟಿನಲ್ಲಿ ನಾವು ಕಾಲೇಜಿನ ಬದಲಾವಣೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈಗ 100 ಜನ ಏನೋ ಸ್ಟೂಡೆಂಟ್ಸ್ ಇದ್ದಾರೆ, ಒಂದು 200-250 ಜನ ಸ್ಟೂಡೆಂಟ್ಸು ರೀಚ್ ಮಾಡೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀವಿ ಅಂತೇಳಿ. ಜಯಭಾರತಿ ವಿದ್ಯಾಸಂಸ್ಥೆಯ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಇವತ್ತು ನಡೆಯಿತು. ಇವತ್ತು ವಿಶೇಷ ಏನಂದರೆ ಯಾವಾಗಲೂ ಕೂಡ ಈ ಆವರಣದಲ್ಲಿ ಅದನ್ನು ನಡೆಸ್ತಾ ಇದ್ದಿದ್ದು ಇದುವರೆಗೂ. ಆದರೆ ಇವತ್ತು ಹೊಸದಾಗಿ ನವೀಕರಣಗೊಂಡಿರ್ತಕ್ಕಂಥ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ
ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆ ನಡೀತು. ಈ ಶಾಲೆ ಪ್ರಾರಂಭವಾಗಿ 75 ವರ್ಷ ತುಂಬುತ್ತಾ ಇದೆ. ಅಮೃತ ಮಹೋತ್ಸವ ಸಂದರ್ಭ 1951ರಲ್ಲಿ ಪ್ರಾರಂಭವಾದಂಥ ಈ ಶಾಲೆ, ಆಗ ಈ ಅತ್ತಿಬೆಲೆ ಸುತ್ತಮುತ್ತ ಇರ್ತಕ್ಕಂಥ ಶಾಲೆ ಇದೊಂದೇ, ಯಾವ ಶಾಲೆಗಳು ಇರಲಿಲ್ಲ. ಆಗ 1947ರಲ್ಲಿ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಇಡೀ ದೇಶದ ಸಾಕ್ಷರತೆಯೇ 12% ಇತ್ತು. ಈ ಭಾಗದಲ್ಲಿ ಒಂದು ಒಳ್ಳೆ ಯಾವುದೇ ಶಾಲೆಗಳಲ್ಲೂ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ, ಶಿಕ್ಷಣಕ್ಕೆ ಆದ್ಯತೆ ಇಲ್ಲದಿರ್ತಕ್ಕಂಥ ಸಂದರ್ಭದಲ್ಲಿ ಈ ಭಾಗದ ಗಡಿ ಭಾಗದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ರೀತಿಯ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಸಾವುಕಾರ ಶರಬಣ್ಣವರ ನೇತೃತ್ವದಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ಇದು. ಕೇವಲ ದುಡ್ಡು ಮಾಡಬೇಕಂತೇಳಿ ಪ್ರಾರಂಭವಾದ ಸಂಸ್ಥೆ ಅಲ್ಲ ಇದು. ವಿದ್ಯೆಯನ್ನು ಎಲ್ಲರಿಗೂ, ಎಲ್ಲ ಬಡವರಿಗೆ, ಮಧ್ಯಮ ವರ್ಗದ ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭವಾದಂಥ ಸಂಸ್ಥೆ. 75 ವರ್ಷಗಳ ಹಿಂದೆ ಯಾವ ಉದ್ದೇಶದಿಂದ ಈ ಸಂಸ್ಥೆ ಪ್ರಾರಂಭವಾಯಿತೋ ಇವತ್ತು ಕೂಡ ಅದೇ ಬದ್ಧತೆಯಿಂದ, ಅದೇ ಉದ್ದೇಶದಿಂದ ಮುನ್ನಡೀತಾ ಇದೆ.